ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ಫ್ಯಾಷನ್ ಬ್ಯೂಟಿ ಸುಮಾ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸಾಮಾನ್ಯವಾಗಿ ಇವಾಗ ಗ್ರೇ ಹೇರ್ ಅನ್ನೋದು ನಾರ್ಮಲ್ ಆಗಿ ಎಲ್ಲ ಕಡೆನೂ ಈಗ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಏನಿಲ್ಲ, ಎಲ್ಲರಿಗೂ ಕೂಡ ಗ್ರೇ ಹೇರ್, ಪ್ರೀ ಮೆಚುರಿಟಿ ಹೇರ್ ಬಂದುಬಿಟ್ಟು ಎಲ್ಲರಿಗೂ ಕಾಮನ್ ಆಗಿ ಬರ್ತಾ ಇದೆ. ನನಗೆ ಕೂಡ ಈ ಥರ ಗ್ರೇ ಹೇರ್ ಸ್ವಲ್ಪ ಅಂದರೆ ಇತ್ತೀಚೆಗೆ ಶುರುವಾಗಿದೆ, ಬಟ್ ಆದ್ರೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ ಗ್ರೇ ಹೇರ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ. ಆದರೆ ನನಗೆ ಕಲರಿಂಗ್ ಮಾಡೋದು ಇಷ್ಟ ಇಲ್ಲ. ಈವನ್ ಮೆಹಂದಿ ಹಾಕಿದರೆ ಏನಾಗುತ್ತೆ ಅಂದರೆ ಹೇರ್ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಕೆಲವೇ ದಿನಗಳಲ್ಲಿ ಅದೇನಾಗುತ್ತೆ, ಮತ್ತೆ ತಿರ್ಗಾ ಅದೇ ಗ್ರೇ ಹೇರ್ ಕಂಟಿನ್ಯೂಸ್ ಆಗುತ್ತೆ. ಸೊ ಪದೇ ಪದೇ ನನಗೆ ಮೆಹಂದಿ ಹಾಕೋಷ್ಟು ಟೈಮ್ ಇರೋದಿಲ್ಲ. ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ, ಸಂಡೇಗಳಲ್ಲಿ ಕೆಲವೊಮ್ಮೆ ಸಂಡೇ ಕೂಡ ವರ್ಕ್ ಇರೋದ್ರಿಂದ ನಾರ್ಮಲಿ ನನಗೆ ಈ ಮೆಹಂದಿ ಎಲ್ಲ ಅಪ್ಲೈ ಮಾಡಿ ಅದನ್ನು ಅಷ್ಟು ಟೈಮ್ವರೆಗೂ ಡ್ರೈ ಆಗೋವರೆಗೂ ಬಿಟ್ಟು ನನಗೆ ವೆಯ್ಟ್ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಮೆಹಂದಿ ಒಳ್ಳೆಯದು. ನೀವು ಬೇಸಿಕಲಿ ನೀವು ಮೆಹಂದಿ ತಲೆಗಿಟ್ಟರೆ ಎಣ್ಣೆ ಹಿಡೋದ್ರಿಂದ ಏನಾಗುತ್ತೆ ಅಂದರೆ ತಲೆ ತಂಪಾಗಿರುತ್ತೆ, ಹಾಗೆ ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ, ಶೈನಿ ಆಗಿರುತ್ತೆ. ಅದರ ಅನುಕೂಲ ಎಂತೂ ಇದೆ, ಹಾಗಂತ ಅದು ಕೆಟ್ಟದ್ದು ಅಂತ ನಾನು ಹೇಳ್ತಾಯಿಲ್ಲ. ನನಗೆ ಅದನ್ನು ಅಪ್ಲೈ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಸರ್ಚ್ ಮಾಡ್ತಾಯಿದ್ದೆ. ಆವಾಗ ನನಗೆ ಒಂದು ಆಯಿಲ್ ಸಿಕ್ತು. ಅದು ಯಾವುದಪ್ಪ ಅಂದರೆ ಲೆಕ್ಸುರಿ ಆಯುರ್ವೇದ ಅವರ ಆ್ಯಂಟಿ ಗ್ರೇ ಆಯಿಲ್. ನಾನು ಕೂಡ ಆರ್ಡ್ರ್ ಮಾಡಿದ್ದೀನಿ, ಬಟ್ ನಾನು ಯೂಸ್ ಮಾಡಿಲ್ಲ. ನೋಡೋಣ, ನಾನು ಕೂಡ ಏರ್ ಆಯಿಲ್ನ ಆರ್ಡ್ರ್ ಮಾಡಿದ್ದೀನಿ. ಬಂದಿದೆ, ರಿಸೀವ್ ಆಗಿದೆ. ಏನೋ ಒಂದು ಆಫರ್ ಕೂಡ ಇತ್ತು. ಒಂದು ಹೇರ್ ಆಯಿಲು ಮತ್ತು ಶಾಂಪು ಎರಡೂ ಕಾಂಬೋದಲ್ಲಿ ತಗೊಂಡ್ರೆ ಒಂದು ಕುಂಕುಮಾದಿ ಫೇಸ್ ಆಯಿಲ್ ಕೂಡ ಫ್ರೀ ಅಂತ ಹೇಳಿ ಇತ್ತು. ಸೊ ನಾನು ಕುಂಕುಮಾದಿ ಆಯಿಲಿಗೆ ಅಂತೇನು ಆರ್ಡ್ರ್ ಮಾಡಲಿಲ್ಲ. ಸೊ ಅದರ ರಿವ್ಯೂಸ್ ಚೆನ್ನಾಗಿತ್ತು ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ. ಬಂದಿದೆ, ಬಟ್ ಹೇಗಿದೆ, ಅದ್ರ ಯೂಸ್ಫುಲ್ ಇದೆಯಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ನಾನು ಅಪ್ಲೈ ಮಾಡ್ತೀನಿ. ಇವನ್ ಶಾಂಪು ಕೂಡ ಯೂಸ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಇದು ಗ್ರೇ ಹೇರ್ನ ರಿವರ್ಸ್ ಮಾಡುತ್ತೆ, ಹಾಗೆ ಇರೋ ಗ್ರೇ ಹೇರ್ನ ಬ್ಲ್ಯಾಕ್ ಮಾಡುತ್ತೆ ಅಂತೇಳಿ ಇವರು ತೋರಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೀನಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನನ್ನ ಸ್ವಂತ ದುಡ್ಡಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಬಟ್ ಯೂಸ್ಫುಲ್ ಇದ್ದರೆ ನಿಮಗೂ ಯೂಸ್ ಆಗಲಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಂಟಿ ಗ್ರೇ ಹೇರ್ ಶಾಂಪು. ಸಾರಿ, ನಾನು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಉಲ್ಟಾ ತೋರಿಸ್ತಾ ಇದೆ, ಬಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಇದರ ಲಿಂಕ್ ಕೂಡ ಮೆನ್ಷನ್ ಮಾಡ್ತೀನಿ. ಇದು ಆ್ಯಂಟಿ ಗ್ರೇ ಏರ್ ಆಯಿಲ್. ಸಾರಿ, ಬಿಸಿಲು ಬೇರೆ ಇದೆ, ಕಾಣಿಸ್ತಿಲ್ಲ. ಆ್ಯಂಟಿ ಗ್ರೇ ಹೇರ್ ಆಯಿಲ್. ಸೊ ಇದೆರಡು ಕಾಂಬಿನೇಷನಲ್ಲಿ ನಾನು ತರಿಸಿದ್ದೀನಿ. ನೋಡೋಣ, ಯೂಸ್ ಮಾಡ್ತೀನಿ. ಏರ್ ಆಯಿಲ್ನ ಯೂಸ್ ಮಾಡಿ ನೋಡೋಣ. ಆ್ಯಕ್ಚುಲಿ ಏನು ಪ್ರೈಸಿಗೆ ರಿಸೀವ್ ಮಾಡಿದೆ ಅನ್ನೋದು ಮರ್ತೋಗಿದೆ, ಹೇಳ್ತೀನಿ. ಇದರ ಪ್ರೈಸ್ ಬಂದುಬಿಟ್ಟು 150 ml $799 ರೂಪೀಸ್ ಅಂತ ಹೇಳಿದೆ. ಯಾವುದು ಏರ್ ಆಯಿಲ್. ಏರ್ ಶಾಂಪು ಬಂದು ಇದು ಕೂಡ $799 ಅಂತ ಇದೆ. ಟೋಟಲ್ 1600 ಅರೌಂಡ್ ಆಗುತ್ತೆ. ಬಟ್ ಇದು ನನಗೆ ಸಿಕ್ಕಿದ್ದು 1300 ಸಮಥಿಂಗ್ ಕಾಂಬೋ ನಾನು ತೊಗೊಂಡಿದ್ದು. ಬಟ್ ಆಂಟಿ ಏರ್ ಗ್ರೇ ಆಯಿಲು, ರೋಸ್ಮೆರಿ, ಜೋಜೋಬಾ ಆಯಿಲ್ ಮಿಕ್ಸ್ ಅಂತ ಹೇಳಿದೆ. ನೋಡೋಣ, ಅಪ್ಲೈ ಮಾಡಿ ನೋಡೇ ಬಿಡ್ತೀನಿ ಏನಾಗುತ್ತೆ, ಹೇಗಿದೆ. ಎಲ್ಲ ಗ್ರೇ ಹೇರ್ ರಿಟರ್ನ್ ಆಗುತ್ತಾ? ವಾವ್, ಇದರೊಳಗಡೆ ಏನೋ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದಾರೆ. ಸೊಪ್ಪು ಹಾಕಿದ್ದಾರೆ. ಮೇ ಬಿ ಇದೇ ಇದ್ರ ರೆಮಿಡಿ ಇರಬೇಕು, ಇದೇ ಇದ್ರ ಸೀಕ್ರೆಟ್ ಇರಬೇಕು ಗ್ರೇ ಹೇರ್ನ ರಿವರ್ಸ್ ಮಾಡೋದಕ್ಕೆ. ಸೊ ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಹತ್ರದಲ್ಲಿ ಕಾಣಿಸ್ತಿದೆಯಾ? ನೋಡಿ, ಇದರಲ್ಲಿ ಒಂದು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದು ಹಾಕಿದರೆ ಕೂದಲು ಬೆಳೀತದೆ. ಈ ಬಾಟ್ಲಲ್ಲಿ ಸೊಪ್ಪು ಸಿಗ್ತದೆ, ಇದನ್ನು ಹಾಕಿದರೆ ನಿಮ್ಮ ವೈಟ್ ಏಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಓಕೆ, ನೋಡ್ತೀನಿ, ಅಪ್ಲೈ ನೋಡೇ ಬಿಡುವ. ಅಯ್ಯೋ, ನಂಗೆ ಈ ಪ್ಯಾಕೇಜಿಂಗ್ ಓಪನ್ ಮಾಡೋದೇ ತುಂಬ ಕಷ್ಟದ ಕೆಲಸನಪ್ಪ. ಏನು ಟಫಾಗಿರೋ ಪ್ಯಾಕೇಜಿಂಗ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಫೈನಲಿ ಓಪನ್ ಮಾಡಿದೆ. ಏನು ಸ್ಮೆಲ್ಲು? ಅಮೃತಾಂಜನ್ ಸ್ಮೆಲ್ ಬರುತ್ತಲ್ಲ, ಸ್ವಲ್ಪ ಆ ರೀತಿ ಸ್ಮೆಲ್ ಬರ್ತಾ ಇದೆ. ಬಟ್ ಓಕೆ, ನೋಡೋಣ, ಅಪ್ಲೈ ಮಾಡೋಣ. ಇದ್ರೊಳಗಡೆ ಕಡ್ಡಿ ಎಲ್ಲ ಇದೆ ರೀ. ಕಡ್ಡಿ ಇಲ್ಲಿ ಕಾಣಿಸ್ತಿದೆಯಾ? ನೋಡಿ, 2 ಕಡ್ಡಿ ಕೂಡ ಇದೆ. ಏನೋ ಬೇರು, ಅದು ನಾರು ಬೇರು ಎಲ್ಲ ಇರಬೇಕು. ಸರಿ, ಅಪ್ಲೈ ಮಾಡೋಣ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಯಾವತ್ತೂ ನೀವು ಎಣ್ಣೆನ ಹಚ್ಚೋದಕ್ಕಿಂತ ಮುಂಚೆ ತಲೆ ಕೂದಲನ್ನು ಚೆನ್ನಾಗಿ ಕೋಮ್ ಮಾಡಿ. ಯಾಕೆ ಅಂದರೆ ಕೋಮ್ ಮಾಡೋದ್ರಿಂದ
ತಲೆ ಬುರುಡೆಯ ರೂಟ್ಸಲ್ಲಿರುವಂತಹ ರಂಧ್ರಗಳು ಚೆನ್ನಾಗಿ ಓಪನ್ ಆಗುತ್ತೆ. ಅದಾದಮೇಲೆ ನೀವು ಎಣ್ಣೆಯನ್ನು ಅಪ್ಲೈ ಮಾಡಿ ಈವನ್ ತಲೆನ ನೀಟಾಗಿ ಬಾಚಿ ಅದಾದಮೇಲೆ ಎಣ್ಣೆ ಹಚ್ಚೋದ್ರಿಂದ ಕೂದಲು ಗಂಟಾಗಿರೋದಿಲ್ಲ, ಎಣ್ಣೆ ಕೂಡ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಎಣ್ಣೆ ಹಚ್ಚಿದ ಮೇಲೆ ಕೋಮ್ ಮಾಡಿಬಿಡಿ, ಯಾಕೆ ಅಂದರೆ ಅವಾಗ ರೂಟ್ಸ್ ಎಲ್ಲ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಹೇರ್ ರೂಟ್ಸು. ನೀವು ಎಣ್ಣೆ ಹಚ್ಚಿ ಕೋಮ್ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆನೇ ಕೋಮ್ ಮಾಡಿ. ಮೇ ಬಿ ಇದು ಹಚ್ಚೋದ್ರಿಂದ ನನಗೆ ತಲೆನೋವು ಬರೋದಿಲ್ವಾ, ಸ್ಮೆಲ್ ಚೆನ್ನಾಗಿದೆ, ಗ್ರೇ ಹೇರ್ ಹೋಗುತ್ತೋ ಇಲ್ಲ ಹೋಗುತ್ತಿಲ್ಲ, ಸ್ಮೆಲ್ಲಿಂದಾಗಿ ಒಂಥರ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇದೆ. ಮತ್ತು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಅನ್ನಿಸ್ತಾ ಇದೆ. ಹಾಕಿ ಹಿಂಗೆ ಉಜ್ಜಬೇಕಾದ್ರೆ ನೋಡೇ ಬಿಡುವ, ಗ್ರೇ ಹೇರ್ ಕಂಟ್ರೋಲ್ ಮಾಡಿಬಿಡ್ತೀರ. ಅಪ್ಲೈ ಮಾಡಿದೆ, ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಆಯಿಲ್ನ ಹಚ್ಬಿಟ್ಟು ಯಾವ ರೀತಿ ಮಸಾಜ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಆಯಿತಾ? ಸುಮ್ಮನೆ ಅಪ್ಲೈ ಮಾಡಿದೆ, ಕೂದಲಿಗೆ ಹಚ್ಚಿದೆ, ತಲೆ ಬುಡೆಗೆ ಹಚ್ಚಿದೆ ಅಂದರೆ ಆ ಆಯಿಲ್ ನಿಮಗೆ ಯೂಸ್ಫುಲ್ ಇರೋದಿಲ್ಲ. ಯಾವುದೇ ಎಣ್ಣೆ ಹಚ್ಚಿದ್ರೂ ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಆದ್ರೂ ನೀಟಾಗಿ ಮಸಾಜ್ ಮಾಡಿ, ಆವಾಗ ಆ ಆಯಿಲ್ನಲ್ಲಿರುವಂತಹ ಅಂಶಗಳು ನಿಮ್ಮ ಕೂದಲಿಗೆ, ನಿಮ್ಮ ತಲೆ ಬುಡೆಗೆ ಇಳಿಯುತ್ತೆ. ಓಕೆ, ಅಪ್ಲೈ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ಇದನ್ನು ನೀವು ಆದಷ್ಟು ನೈಟ್ ಟೈಮಲ್ಲಿ ಅಪ್ಲೈ ಮಾಡಿ, ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿ. ಆದರೆ ನಾನು ಓವರ್ ನೈಟ್ ಬಿಡಬೇಕಾದ್ರೆ ಇವಾಗ ಫಸ್ಟ್ ವೀಡಿಯೋ ಮಾಡ್ತಿರೋದ್ರಿಂದ ನೈಟ್ ಅಪ್ಲೈ ಮಾಡಿ ನಾನು ವೀಡಿಯೋ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಡೇನಲ್ಲಿ ಅಪ್ಲೈ ಮಾಡಿದ್ದೀನಿ, ಅಪ್ಲೈ ಮಾಡಿ ತುರ್ಬುನ ಕಟ್ಟಿದ್ದೀನಿ. ಓಕೆ, ಈ ಅಪ್ಪ ಅಮ್ಮನಿಗೆ ಅಂದರೆ ಶಾಂಪೂ ಮತ್ತು ಆಯಿಲಿಗೆ ಒಂದು ಮಗು ರೀತಿ ಒಂದು ಫ್ರೀ ಸಿಕ್ಕಿತ್ತಲ್ಲ, ಈ ಪ್ರಾಡಕ್ಟ್ನ ನಾನು ತೋರಿಸ್ಬಿಡ್ತೀನಿ. ಯಾಕೆಂದರೆ ಫ್ರೀ ಬಂದಿರೋದಲ್ವ, ಅದನ್ನು ಯಾಕೆ ಬಿಡಬೇಕು, ಅದನ್ನು ತೋರಿಸಿ ಬಿಡುವ. ಓಕೆ, ಒಂದು ಚಿಕ್ಕ ಈ ಸೆಂಟ್ ಬಾಟ್ಲ್ ಥರ ಇದೆ, ಸೆಂಟ್ ಬಾಟ್ಲೆಲ್ಲ, ಆದರೆ ಇದು ಕುಂಕುಮಾರಿ ತೈಲ. ಬೇಬಿ, ಓ ಇದು ಈ ಥರನೇ ಇದೆ, ಡ್ರಾಪ್ ಹಾಕೊಳ್ಳೋ ಹಾಗಿಲ್ಲ. ಇದು ಹೆಡ್ ರೊಟೇಟ್ ಹೆಡ್, ನೋಡಿ ಬಂತು ಆಯಿಲ್. ಸೊ ಮೇ ಬಿ ಫೇಸಿಗೆ ಹೀಗೆ ಅಪ್ಲೈ ಮಾಡೋದು ಅನಿಸುತ್ತೆ. ಬಟ್ ನಾನು ಹೇಳೋದು ಇಷ್ಟೇ, ಯಾವುದೇ ಪ್ರಾಡಕ್ಟು ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡಿ ಅನ್ನೋ ಥರ ಈ ರೀತಿ ಪ್ಯಾಕೇಜ್ ಇದ್ರೂ ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಬೇಡಿ. ಯಾಕೆಂದರೆ ನಂತರ ಆ್ಯಕ್ನಿ ಮಾರ್ಕ್ ಇರೋರಿಗೆ, ಆ್ಯಕ್ನಿ ಇರೋರಿಗೆ ಪಿಂಪಲ್ ಮೇಲೆ ಇದನ್ನು ಅಪ್ಲೈ ಮಾಡಿ. ಮತ್ತು ಇದು ಒಳಗಡೆ ರೊಟೇಟ್ ಆಗುತ್ತೆ. ಇದರಲ್ಲಿ ನಮಗೆ ಏನು ಮೊಡವೆಯ ಕೀಟಾಣುಗಳು ಇದರಲ್ಲೇ ಹೋಗಿ ಮತ್ತೆ ರಿಟರ್ನ್ ನಮಗೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಕೈಗೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ಇದನ್ನು ಯೂಸ್ ಮಾಡಬೇಕಾ ಬೇಡವಾ ಅಂತೇಳಿ, ಬಟ್ ಒಂದಿನ ಟ್ರೈ ಮಾಡ್ತೀನಿ. 1 or 2 ಡೇಸಲ್ಲಿ ಗೊತ್ತಾಗುತ್ತೆ ಯಾವುದೇ ಪ್ರಾಡಕ್ಟ್ ಆದರೂ ನಾವು ಯೂಸ್ ಮಾಡಿದಾಗ ಅದರ ರಿಯಾಕ್ಷನ್ ಹೇಗಿರುತ್ತೆ, ಅದು ಸ್ಕಿನ್ಗೆ ಸೂಟ್ ಆಗುತ್ತೆ ಇಲ್ವಾ ಅಂತೇಳಿ ನೋಡಿ. ಅಂದರೆ ಸ್ಮೆಲ್ ಮಾತ್ರ ಹೆವೆನ್. ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ತುಂಬ ಒಳ್ಳೆ ಪರಿಮಳ ಬರುತ್ತಲ್ಲ, ಆ ರೀತಿ ಇದೆ. ಅಪ್ಲೈ ಮಾಡಿದೆ, ನೋಡೋಣ ಫೇಸಿಗೂ ಅಪ್ಲೈ ಮಾಡ್ತೀನಿ. ಯೂಸ್ಫುಲ್ ಇದೆಯಾ ಇದು ಇಲ್ವಾ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನೆಲ್ನ ನೋಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದ್ರೇ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಆಗೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.